ಬಾಗ್ಲ ಮತ್ತೆ ಯಾಕೋ ಬಂದೆ? ಇದು ಕ್ಲೋಸಿಂಗ್ ಟೈಮ್ ಕಣಲ್ಲ. ಏನ್ ಸರ್ ಭೂಲೋಕದಲ್ಲಿ ಬಾರ್ 1 ಗಂಟೆ ತನಕ ಓಪನ್ ಇರುತ್ತೆ, ನಿಮ್ದೇನು ಇಷ್ಟು ಬೇಗ ಕ್ಲೋಸ್? ಇದು ಯಮಲೋಕ, ಅದಕ್ಕೆ. ಸರ್ ನಿಮ್ಮ ಹತ್ರ ಒಂದು ಕೇಳ್ಬೇಕು. ಏನು? ನನಗೆ ಡ್ಯಾನ್ಸ್ ಬೇಕು. ರಂಬೆ, ಊರ್ವಶಿ, ಮೇನಕೆ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಓಕೆ ಅಂದ್ರು ನೋಡು. ಸೊಂಟದ ಸೈಜ್ ಹೆಚ್ಚು ಕಮ್ಮಿ ಇದೆಯಲ್ಲ, ಯಾರಿರ್ಬೋದು? ಏನ್ಲ ಗುಲಾಗ್ರೆ ಮಾಡ್ಬೇಕು ತಕಬ ಅಂದ್ರೆ ಅವಳ ಕರ್ರಗಿರೋ ಸುಂದ್ರಿ ಜೊತೆಗೆ ಉಳಿ ಇಡ್ತಾ ಇದೆಯಲ್ಲ. ಅವಳು ನೋಡಿದ್ರೆ ಶಾಂತಿ ಸಿಗುತ್ತೆ, ನಾನ್ ನೋಡಿದ್ರೆ ವಾಂತಿನೇ ಬರುತ್ತೆ. ನನ್ ಮಗನೇ ನಾಚಿಕೆ ಆಗಲ್ವಾ ನಿನಗೆ ಹೇಳೋಕೆ? ನೋಡು ಮೊರ್ವಾದಲ್ಲಿ ಅರ್ಧ ಕೆಜಿ ಹುಣ್ಸೆಹಣ್ಣ ತಕ ಬಂದ್ ಕೊಟ್ಬಿಟ್ಟು ಆಮೇಲೆ ಎಲ್ಲಿಗಾರ ಸಾಯ್ಕ್ ಹೋಗು. ಮಾವು ಎಷ್ಟಮ್ಮ ಮಾತಾಡ್ತೀಯ? ಸ್ವಲ್ಪ ನಿಧಾನ ಮಾತಾಡು. ನಂದು ನನ್ ಗಂಡಂದು ಯಾವಾರ ಮದ್ಯಕ್ ಬಂದ್ರೆ ಸೀಳು ಬಿಡ್ತೀನಿ ನಾಲ್ಗೆನ. ನಿಮ್ ವ್ಯವಹಾರ ನಿಮ್ ಮನೇಲಿ ಇಟ್ಕೊಳ್ಳಿ, ಇಲ್ಲಿ ಯಾಕೆ ಕೊಡ್ತೀರ? ಮತ್ತೆ ಅವನ ಕಿಲ್ಕರ್ಕ ಬಂದಿದೆ ಕಳ್ಸೋ ಮನೆಗೆ. ಹೋಗಲಿ ಫಸ್ಟ್. ಸರ್ ಸರ್ ನಾನು ಹೋಗಲ್ಲ ಸರ್, ನೀನು ಹೋಗಮ್ಮಿ, ಬರ್ತೀನಿ ಅಮ್ಮಿ, ಹೋಗಮ್ಮಿ. ಬಂದ್ರು ಸರಿ, ಈಗ ಇಲ್ದವ್ರು ಜೋಡ್ ತಕ ಬರ್ತೀನಿ. ಹ್ಞೂ ಸರಿ, 7 ಸೈಜ್ 7 ನಂದು. ಕಳಿಸ್ಬಿಡಿ ಸರ್. ಗುಡಂಬೆ ಗುಡಂಬೆ ತಗೋ ಹುಣಸೆ ಹಣ್ಣು. ಅಯ್ಯೋ ತಕ ಬಂದ. ನಾನು ಬರ್ತೀನಿ, ಬಾಯ್. ಎಲ್ಲಿಗೆ ಹೋಯ್ತಾ ಇದೀಯಾ? ಹೋಗ್ತೀನಿ ಯಮಲೋಕಕ್ಕೆ. ಏನ್ ಹಿಂಗಂತೀಯಲ್ಲ? ಪುಳಿಯೋಗರೆ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿನೂ ಮಾಡ್ತೀನಿ, ಹೊಟ್ಟೆ ತುಂಬಾ ಉಣ್ಕೊಂಡು ಹೋಗು ಅಂತೀನಿ. ನನ್ಗೆ ಮೆಣಸಿನ್ಕಾಯಿ ಬಜ್ಜಿನೂ ಬೇಡ, ಏನು ಬೇಡ, ನಾನು ಹೋಗ್ತೀನಿ, ಬಾಯ್. ಹೋಯ್ತೀಯಾ? ಹ್ಞೂ ಹೋಯ್ತೀನಿ. ಹೋಯ್ತೀನಿ. ಅದೇ ಹಂಗೋಯ್ತ್ಯಾ? ಕಚ್ಚಿ ಕಚ್ಚಿ ಕೊಚ್ಚಿ ಕೊಚ್ಚಿ ನಿನ್ನ ಕೊಲ್ಲಲ್ಲ. ಲೇ ನಾಯಿ ನನ್ ಮಗನೇ, ಬೀಗ ಹಾಕೊಂಡೆ ಬಂದ್ಬಿಟ್ಟಿದೀಯಲ್ಲ. ಫಸ್ಟ್ ಟೈಮು ಯಮಲೋಕಕ್ಕೆ ಬೀಗ ಹಾಕಿರೋ ಬಡ್ಡೆ ಇದಂದ್ರೆ ನೀನೇ. ನೀ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಹೋಗಿ ಕೀಸ್ಕೊಂಬ, ಕೀಯನ್ನು ಈಸ್ಕೊಂಬ. ನಾನು ಕೊಡಲ್ಲ, ನಾನು ಬರ್ತೀನಿ, ನಾನು ಬರ್ತೀನಿ, ನಾನು ಬರ್ತೀನಿ. ನೀನೇನೆ ಏನ್ ಗಂಡಸ್ರ ಮನೆ ಮೇಲೆ ಅದೇ ನಿಗಾ ಮುಡ್ಗಾರೋ ಏನೋ. ಮುಂದೆಗಡೆ ಬಾಗ್ಲ ಜಡೇಸ್ಕೊಬಿಟ್ಟು ಇತ್ಲು ಬಾಗ್ಲ ಹಂಗೆ ಓಪನ್ ಮಡಗಿದಿರಲ್ಲ. ಇತ್ಲು ಬಾಗ್ಲಿದ್ರು ಕಿಟಕಿ ಓಡಿಸಿದ್ಯಲ್ಲೋ ನಾಯಿ. ನನ್ಗೆ ಇತ್ಲು ಬಾಗ್ಲ ಅದೇ ಅನ್ನೋದೇ ಗೊತ್ತಿಲ್ಲ. ನಾನ್ ಬರಲ್ಲ ಕಣೆ, ನೀನ್ ಹೋಗು. ನೋಡ ನೀವು ಗಂಡ್ಸಾಕ್ ಸತ್ತಿದ್ಯಾ, ನಾನ್ ಗಂಡಾಗಿನೂ ಸತ್ತಿಲ್ಲ ಅಂದೆ. ಹೌದಾ? ಕರ್ಕ ಹೋಗ್ಲೇನಯ್ಯ? ಕರ್ಕೊಂಡು ಹೋಗು. ನಡಿ ನಡಿ ಕರ್ಕ ಹೋಗ. ಬರಲ್ಲ, ನಾ ಹೋಗಲ್ಲ. ಈಗ ಅವ್ನ್ ಬರ್ದವ್ರು ಇನ್ಯಾರು ಕರ್ಕ ಹೋಗ್ಲಿ? ನಾನ್ ಬರ್ತೀನಿ. ನಾನ್ ಅಷ್ಟ್ ಬರ್ಗೆಟ್ಟಿಲ್ಲ. ನೀನ್ ಕಿಂಕರನ ಯಾಕರನ ಸೋಮನಿಲ್ಲ ನಿತ್ಕ ನೋಡಿರಿ ಹೋಗಮ್ಮ. ನಾನ್ ಬರಲ್ಲ. ನೋಡಿ ಇಲ್ಲಿದ್ರು ಪಟ್ಟಕ ಸತ್ತೈತೀರಾ. ನನ್ ಜೊತೆ ಇಲ್ಲಿದ್ರೆ ಇನ್ನೊಂದ್ 100 ವರ್ಷ ಆರಾಮಾಗಿರ್ಬೋದು. ಜಗಳ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ನೋಡ್ರಿ ಹೋಗಮ್ಮ. 100 ವರ್ಷನ ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಸೊ ಟೀಮ್ ಓನರ್ಸ್ ಹತ್ರ ಹೋಗೋಣ. ಕೂಲ್ ಅಕುಲ್ ಸರ್, ಹೇಗಿತ್ತು ಸ್ಕಿಟ್? ವಾರೆ ವಾಹ್, ಕ್ಯಾ ಬಾತ್ ಹೈ. ಎಂತ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನೋಡಿ. ವೆರಿ ವೆರಿ ಗುಡ್. ನಿಜ ಹೇಳ್ಬೇಕು ಅಂದ್ರೆ ನಾಯಿನ ಕಲಿಯುಗದ ಸತ್ಯವಾನ್ ಸಾವಿತ್ರಿ. ಏನು ಏನ್ ಅರ್ಥ ಆಯ್ತು ನಿನ್ಗೆ? ಓ ಅಂದಿದ್ಯಾ ಮಗನೇ. ಸತ್ಯವಾನ್ ಸಾವಿತ್ರಿ ಏನ್ ಮಾಡಿದ್ರು ಹೇಳು? ಅಣ್ಣ ಕಲಿಯುಗದ ಸತ್ಯ ಚಪ್ಪಳೆ ಹೊಡೆದ, ನಾನೇನ್ ತಪ್ಪ ಕತೆ ಹೇಳು. ಚಪ್ಪಳೆ ಸತ್ಯವಾನ್ ಸಾವಿತ್ರಿ ಅಂತ ಯಾಕೆ ಕರ್ದೆ? ಕತೆ ಹೇಳೋ. ಅವಳು ಯಮಲೋಕಕ್ಕೆ ಹೋಗಿರ್ತಾಳೆ. ನಾಯಿನ ಏನ್ ಮಾಡ್ತಾಳೆ, ಲಾಂಗ್ ಇಟ್ಕ ಬಂದು ಡ್ಯಾನ್ಸ್ ಮಾಡ್ತಾಳೆ. ನನ್ನ ಮಗನಲ್ಲಿ ಸುಮ್ಮನೆ ಇರೋ. ಸತ್ಯವಾನ್ ಸಾವಿತ್ರಿ ಅಂತ ಯಾಕೆ ಹೇಳಿದೀನಿ ಅಂದ್ರೆ, ಗಂಡನ್ನ ನರಕದಿಂದ ಕರ್ಕೊಂಬರೋ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಅದನ್ನ ತೋರ್ಸ್ಕೊಟ್ಟಿದ್ದೀರ ನೀವು. ಬಟ್ ನಿಜವಾಗ್ಲೂ ನಿನ್ನ ಮೀರ್ಸೋರು ಯಾರು ಇಲ್ಲ ತಾಯಿ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ನಿಂದು ಮಾತ್ರ. ಸೊ ನಿಮಗೆ ಹಾಗೂ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವಾಗಲಿ. ಹೊಡಿ ಶಾವ್ಗೆ ಮಜ್ಗೆ. ಗುರಿ ಸರ್, ಕಾನ್ಸೆಪ್ಟ್ ಹೆಂಗೆ ಅಂದ್ರೆ ಯಮಲೋಕನೇ ಮನೆ ಪಕ್ಕದಲ್ಲಿ ಮಾಡ್ಕೊಂಡು ಪಕ್ಕದ ಏರಿಯಾಗೆ ಬಸ್ ಹತ್ತಾರಲ್ಲ, ಇವ್ರು ಹಿಂಗತ್ತದು ಹಂಗೋಗೋದು. 5 ನಿಮಿಷಕ್ಕೂ ಯಮಲೋಕಕ್ಕೂ ಭೂಲೋಕಕ್ಕೂ ಓಡಾಡ್ತಿದ್ರಿ. ಸಕ್ಕದಾಗಿತ್ತು, ಒಳ್ಳೆ ಕಾನ್ಸೆಪ್ಟು. ನಯನ
ಚಿಂದಿ ನಯನ ನಮ್ಮ ಮಂಡ್ಯ ಸೈಡಲ್ಲಿ ಇದು ಜ್ಞಾಪಕ ಬಂದ್ಬಿಡ್ತು, ಕೆಲವ್ರು ಗಲಾಟೆ ಮಾಡೋರು ಹಿಂಗೆ. ನೀನ್ ಹೇಳಕ್ಕಾಗಲ್ಲ, ನೀನು ಬೇಕಾದ್ರೆ ಯಮಲೋಕಕ್ಕೂ ಹೋಗ್ ಹಂಗೆ ಜಗಳ ಮಾಡ್ಕೊಂಡ್ ಬಂದ್ರು ಬರ್ತೀಯಾ, ಅಷ್ಟು ಘಾಟಿ ಇದೆಯಾ ನೀನು ನಯನ. ಸೂಪರ್ ನಯನ, ಚೇತನ್ ಸೂಪರು, ಬಸವರಾಜು ಸೂಪರು, ಸಖತ್ತಾಗಿತ್ತು ಸ್ಕಿಟ್ ಮಾತ್ರ. ಶ್ವೇತಾ ಮ್ಯಾಮ್ ಆಸ್ ಅ ಟೀಮ್ ಓನರ್. ನನಗೆ ಈ ಥರ ಕಾನ್ಸೆಪ್ಟ್ಗಳೆಲ್ಲ ತುಂಬ ಖುಷಿ ಕೊಡುತ್ತೆ ಚೈತ್ರ. ನನಗೆ ತುಂಬ ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ಈ ಒಂದು ಸ್ಕಿಟ್ನ ಈ ವೇದಿಕೆ ಮೇಲೆ ತಂದಿದ್ದು ಸಖತ್ ಇಷ್ಟ ಆಯಿತು ನನಗೆ. ಅದನ್ನ ಬಿಟ್ಟರೆ ನಯನ, ಓ ಮೈ ಗಾಡ್, ನಿಜವಾಗ್ಲೂ ನಯನ ಬಾಯಿ ಬಡ್ಕಿ ಹೆಂಡತಿ ಹೆಂಗಿರ್ತಾರೆ ಅನ್ನೋದನ್ನ ನೀವು ಸಖತ್ ಹಂಗೆ ತೋರಿಸಿದ್ದೀರಾ. ಬಟ್ ನೋಡಿ, ಎಷ್ಟೇ ಬಾಯಿ ಬಡ್ಕಿ ಆದರೂ ಏನೇ ಆಗಿದ್ರು ಹೆಂಡತಿ ಅನ್ನೋಳು ಪ್ರೀತಿಗೆ ಎಲ್ಲರೂ ಕರಗ್ಬಿಡ್ತಾರೆ. ಅವಳ ಪ್ರೀತಿನ ತೋರಿಸಿದ್ಲು ಅಂದರೆ ಯಮಕಿಂಕರರು ಬಿದ್ದೋಗ್ಬಿಡ, ಬಿಟ್ಬಿಡಮ್ಮ, ಕರ್ಕೊಂಡು ಹೋಗ್ಬಿಡಮ್ಮ ನೀನು ಅಂತ. ಆ ಕಾಮಿಡಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೋಟಲ್ ಆಗಿ ಎಲ್ಲರ ಪರ್ಫಾರ್ಮೆನ್ಸು ನಂಗೆ ಇಷ್ಟ ಆಯಿತು. ಸೊ ಹಾಗಾಗಿ ಮನಸಾರೆ ನನ್ನ ಟೀಮ್ ಅವ್ರಿಗೆ ನನ್ನ ಕಡೆಯಿಂದ ಆಹಾ ಓಕೆ, ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಾಯ್ತು ಶ್ವೇತಾ ಮ್ಯಾಮ್ ಕಡೆಯಿಂದ. ಗಾಡ್ ಫಾದರ್ ಜಗ್ಗೇಶ್ ಸರ್. ಕಾಮಿಡಿಗೆ ಯಾವುದು ಎಲ್ಲೇ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದಕ್ಕೊಂದು ಬೆಸ್ಟ್ ಕತೆ ಏನು ಅಂದರೆ, ನರಸಿಂಹರಾಜು ಅವರು 79 ತೀರ್ಕೋತಾರೆ. ಆಗ ಒಂದು ಅನೌನ್ಸ್ಮೆಂಟ್ ಆಗ್ಬಿಡುತ್ತೆ, ಯಾವುದೋ ಧೂಮಕೇತು ಬಿದ್ದೋಗ್ಬಿಡುತ್ತೆ, ಇಡೀ ಭೂಮಿಯನ್ನು ನಾಶ ಆಗ್ಬಿಡುತ್ತೆ ಅಂತ ಏನೋ ಒಂದು ಬರುತ್ತೆ. ಅವಾಗ ಇವರು ಅವರು ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡ್ದಂತೆ, ಬೇಗ ಬರ್ರಪ್ಪ, ಇವತ್ತೇನೋ ಎಲ್ಲ ಅನೌನ್ಸ್ಮೆಂಟ್ ನಡೀತಾ ಇದೆ, ಮೇಲಿಂದ ಏನೋ ಧೂಮಕೇತು ಏನೋ ಬಿದ್ದು ಭೂಮಿ ಹೊಟ್ಟೋಗ್ಬಿಡುತ್ತಂತೆ, ಬನ್ನಿ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ಬಿಡೋಣ, ಆಮೇಲೆ ನಾಳೆ ಯಾರು ಇರ್ತೀವೋ ಯಾರಿಲ್ವೋ ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ಕೊಂಡು ಊಟ ಹಾಕಿ ಅವತ್ತು ರಾತ್ರಿ ಅವ್ರು ತೀರೋಗ್ತಾರೆ. ಅಂದರೆ ದಟ್ ಈಸ್ ದಿ ಬ್ಯೂಟಿ ಆಫ್ ಎ ಕಾಮಿಡಿ ಆ್ಯಕ್ಟರು. ಅವ್ರು ನಾಳೆ ಏನಾಗುತ್ತೆ ಗೊತ್ತೇ ಇರೋದಿಲ್ಲ, ಆದರೆ ಅವ್ರು ಬದುಕಿರೋವರೆಗೂ ತಮಾಷೆ ಮಾಡ್ತಾನೇ ಇರ್ತಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಕಾಮಿಡಿ. ನಯನ ಅವಳಿಗೆ ಎಷ್ಟು ಸರಿ ಹೇಳಿದ್ರು, ಶಿ ಈಸ್ ಎ ವಂಡರ್ಫುಲ್ ಆರ್ಟಿಸ್ಟ್, ಏನು ಕೊಟ್ಟರು ಮಾಡ್ತಾಳೆ. ಶಿ ಈಸ್ ದಿ ಬೆಸ್ಟ್ ಇನ್ ದಿಸ್ ಆ್ಯಕ್ಟ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಜಗ್ಗೇಶ್ ಸರ್. ಟೀಮ್ ಆಲ್ ದಿ ಬೆಸ್ಟ್. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು, ಪ್ರೀಮಿಯರ್ ಲೀಗ್. ಇದು ಅಬೌವ್ ದ ಪರ್ಫಾರ್ಮೆನ್ಸ್, ಅದಕ್ಕೂ ಮೇಲೆ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಪರ್ಫಾರ್ಮೆನ್ಸ್, ತಮಾಷೆ ಅಲ್ಲ. ಚಂದ್ರು ಸರ್, ಒಂದು ವಿಷಯ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ಪಾಪ ಆ ನೀರನ್ನ ಹೋಗಿ ಹಾಕ್ಕೊಂಡು ನಂಗೆ ಗೊತ್ತು ನಿಮ್ಗೆ ಅಲ್ಲಿ ಚಳಿ ಆಗ್ತಾ ಇತ್ತು. ಆ ಒದ್ದೆ ಬಟ್ಟೆಯಲ್ಲಿ ನಿಜವಾದ ನಡುಕದಲ್ಲಿ ನೀವು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಅದಕ್ಕೆ ನನ್ನ ಕಡೆಯಿಂದ ಮೊದಲ ಅಭಿನಂದನೆಗಳು. ಇದು ಒಂದು ಜೇನಿನ ಗೂಡು ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತಾರೆ, ಜೇನೂ ಕೊಡುತ್ತೆ, ಜೇನು ಹುಳುಗಳು, ಆಗಾಗ ಗುಯ್ ಅಂತ ಒಂದಷ್ಟು ಶಬ್ದಗಳು ಆಗುತ್ತೆ. ಈ ಸ್ಕಿಟ್ಟು ಓವರ್ ಆಲ್ ನಾನು ಎಂಜಾಯ್ ಮಾಡಿದ್ದೀನಿ. ಸೊ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಅನು ಮ್ಯಾಮ್. ಡೈರೆಕ್ಟರ್ ಚಂದ್ರಜಿತ್ ಸರ್, ಹೇಗಿತ್ತು ಈ ಸ್ಕಿಟ್ಟು? ಫಿಲಮ್ಗೂ ಇಲ್ಲಿ ಸ್ಟೇಜ್ ಶೋ ಒಂದು ಡಿಫ್ರೆನ್ಸ್ ತುಂಬ ಹತ್ತಿರದ ನೋಡ್ಲಿಕ್ಕೆ ಸಿಕ್ತು. ಸೆಂಟ್ರಲ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅವ್ರದ್ದು ವೇ ಹಿ ವಾಸ್ ಹೋಲ್ಡಿಂಗ್ ಎವ್ರಿ ಒನ್ಸ್ ಅಟೆನ್ಷನ್ ಇದೆ ಅಲ್ಲ, ಅಂದರೆ ಆ್ಯಕ್ಟ್ ಮುಗಿದ್ಮೇಲೆ ಅವ್ರದ್ದು ಬ್ರೀದಿಂಗ್ ಪ್ಯಾಟರ್ನಲ್ಲಿ ಗೊತ್ತಾಗ್ತಿತ್ತು ಥ್ರೂ ಔಟ್ ದ ಆ್ಯಕ್ಟ್ ಹಿ ವಾಸ್ ಇನ್ ದ ಕ್ಯಾರೆಕ್ಟರ್ ಅಂತ. ತುಂಬ ನಾನು ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಚಂದ್ರು ಸರ್. ಜಗ್ಗೇಶ್ ಸರ್, ನೀವು ಹೇಳಿ ಹೇಗಿತ್ತು ಆ್ಯಕ್ಟ್? ಚೆನ್ನಾಗಿತ್ತಪ್ಪ, ನನಗೇನೋ ತುಂಬ ಚೆನ್ನಾಗಿತ್ತು ಆ್ಯಕ್ಟ್. ಚೆನ್ನಾಗಿ ಮಾಡಿದ್ರೆ ನಮ್ಮ ಶ್ರೀನಿವಾಸ್ ಮೂರ್ತಿನೇ ಅದ್ಭುತ. ಚಂದ್ರು, ಗೆಟ್ ಅಪ್ ಚಂದ್ರು. ಎಸ್ ಚಂದ್ರು. ಥ್ಯಾಂಕ್ ಯು ಟೀಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.